ನಮಸ್ಕಾರ. ತಾವೆಲ್ಲ ಇವತ್ತಿನ ರವಿಯ ದಶಾವತಾರದಲ್ಲಿ ಯಾವ ಅವತಾರವನ್ನು ತಾಳಿರ್ತಾನೆ ಅನ್ನೋದನ್ನು ಊಹಿಸಿರ್ತೀರ. ಅದೇ ಪರಶುರಾಮನ ಅವತಾರ. ಪದ್ಯ ಹೀಗಿದೆ: ಸುಡುವ ಸಿಟ್ಟಿಗೆ ಮತ್ತೊಂದು ಹೆಸರು ಭಾರ್ಗವ, ಕಾವ ಶಿಷ್ಯ ಕರುಣೆಗೂ ಅವನದೇ ಹೆಸರು ಪರಶುರಾಮ. ಕ್ಷತ್ರಿಯ ಅಹಂ ಆಪೋಷಣಕ್ಕೆ ಕತ್ತಲೆಯ ಕಾರ್ತ್ಯವೀರ್ಯನ ಕುತಂತ್ರ ಸಹಸ್ರಬಾಹುವಿಗೆ ಯಮನಾಗಿ ಪ್ರಜ್ವಲಿಪ ಭಾರ್ಗವ ರವಿರಾಮನಿಗೆ ಕೈ ಮುಗಿಯಿರೇಳಿ. ಇಲ್ಲಿ ಮಧ್ಯ ಕೆಲವು ಪದಗಳನ್ನು ಸೇರಿಸ್ಬಿಟ್ಟಿದ್ದೀನಿ. ಹೀಗಾಗಿ ಉಚ್ಚಾರಣೆಯಲ್ಲಿ ನೋಡಿಕೊಂಡು ಅಂದರೆ ಒಂದು 2-3 ಸಲ ಓದಿದಾಗ ಪದ್ಯದ ಸೊಗಸು ಗೊತ್ತಾಗುತ್ತೆ. ಸುಡುವ ಸಿಟ್ಟಿಗೆ ಮತ್ತೊಂದು ಹೆಸರು ಭಾರ್ಗವ. ಪರಶುರಾಮನಿಗೆ ಕೋಪ ಬೇಗ ಬರ್ತಿತ್ತು ಅಂತ, ಅಂದರೆ ಅವನಲ್ಲಿ ಈಶ್ವರನ ಅಂಶವು ಸೇರಿತ್ತು ಅಂತ. ಹೀಗಾಗಿ ಸುಡುವ ಸಿಟ್ಟಿಗೆ ಮತ್ತೊಂದು ಹೆಸರು ಭಾರ್ಗವ. ಅವನು ಕರ್ಣನಿಗೂ ಶಾಪ ಕೊಡ್ತಾನೆ, ಆ ಕಡೆ ಭೀಷ್ಮನಿಗೂ ಬೆದರಿಸ್ತಾನೆ. ಹೀಗಾಗಿ ಅವನು ಆ ರೀತಿಯಲ್ಲಿ ಸುಡುವ ಸಿಟ್ಟಿಗೆ ಹೆಸರಾದವನು. ಜೊತೆಗೆ ಕಾವ ಶಿಷ್ಯ ಕರುಣೆಗೂ ಅವನದೇ ಹೆಸರು ಪರಶುರಾಮ. ಅವನು ಬರೀ ಶಿಕ್ಷೆ ಕೊಡೋದಲ್ಲ, ಅವನು ಶಿಷ್ಯರನ್ನು ಬಹಳ ವಾತ್ಸಲ್ಯದಿಂದ ನೋಡಿದಂಥದ್ದು ಇದೆ. ಕರ್ಣನಿಗೆ ಅವನು ಶಾಪ ಕೊಟ್ಟರು, ಕೊನೆಯಲ್ಲಿ ವಿದ್ಯೆ ಹೇಳ್ಕೊಡುವಾಗ ದ್ರೋಹ ಮಾಡಲಿಲ್ಲ. ದ್ರೋಣನಿಗೂ ಪರಶುರಾಮನಿಗೂ ಇರೋ ವ್ಯತ್ಯಾಸ ಅಲ್ಲೇ. ಅವನು ಸ್ವಲ್ಪ ಅರ್ಜುನನಿಗೆ ಹೇಳಿಕೊಡ್ಬೇಕಾದ್ರೆ ದ್ರೋಣ ಪಾರ್ಶಾಲಿಟಿ ಮಾಡ್ತಿದ್ದ ಅಂತ ಇರುತ್ತೆ. ಆದರೆ ಪರಶುರಾಮನಿಗೆ ಕೋಪ ಇದ್ರೂ ಶಿಷ್ಯರಲ್ಲಿ ಪಾರ್ಶಾಲಿಟಿ ಮಾಡ್ತಿರಲಿಲ್ಲ, ಅವನು ತಾರತಮ್ಯ ಮಾಡ್ತಿರಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಕ್ಷತ್ರಿಯ ಅಹಂ ಆಪೋಷಣಕ್ಕೆ, ಕ್ಷತ್ರಿಯರ ಅಹಂಕಾರವನ್ನು ಆಪೋಷಣ ತಗೊಳ್ಳೋದು ಅಂದರೆ ಇಲ್ಲವಾಗಿಸುವುದು, ಅರಗಿಸಿಕೊಳ್ಳುವುದು. ಅದಕ್ಕೆ ಮತ್ತು ಕತ್ತಲೆಯ ಕಾರ್ತವೀರ್ಯನ ಕುತಂತ್ರದ ಸಹಸ್ರಬಾಹುವಿಗೆ, ಕಾರ್ತವೀರ್ಯಾರ್ಜುನನಿಗೆ ಸಹಸ್ರಬಾಹುಗಳಿದ್ದವು ಅಂತ, 1000 ತೋಳುಗಳು. ಆ ಥರದ್ದು ಕತ್ತಲೆಯ ಕಾರ್ತವೀರ್ಯಾರ್ಜುನ ಇಲ್ಲಿ ನಾವು ಹೇಳೋದು. ಆ ಕತ್ತಲೆ ಅನ್ನೋದಕ್ಕೆ ಅಷ್ಟೊಂದು ಸಹಸ್ರ ತೋಳುಗಳಿವೆ. ಅದಕ್ಕೆ ಅದರ ಅಹಂಕಾರ ಇದೆ. ಅದಕ್ಕೆ ಯಮನಾಗಿ ಪ್ರಜ್ವಲಿಪ. ಯಾರು? ಈ ಕತ್ತಲೆಯ ಕಾರ್ತವೀರ್ಯನಿಗೆ ಯಮನಾಗಿ ಪ್ರಜ್ವಲಿಸುವವನು ಸೂರ್ಯ. ಯಮನಾಗಿ ಪ್ರಜ್ವಲಿಪ ಭಾರ್ಗವ ರವಿರಾಮನಿಗೆ. ಭಾರ್ಗವ ರವಿರಾಮ ಇವನು ಬರೀ ಭಾರ್ಗವ ಅಲ್ಲ, ಬರೀ ರಾಮನೂ ಅಲ್ಲ, ಬರೀ ರವಿನೂ ಅಲ್ಲ, ಎಲ್ಲ ಸೇರಿಕೊಂಡು ಭಾರ್ಗವ ರವಿರಾಮನಿಗೆ ಕೈ ಮುಗಿಯಿರೇಳಿ.